ಫ್ರಂಟ್ ಆಯಿತು, ಇದು ಪಟ್ಟಿ ಸ್ಲೀವ್ಸ್ ಪಟ್ಟಿ ಮತ್ತು ಫ್ರಂಟ್ ಮತ್ತು ಇದು ಬ್ಯಾಕ್. ಇದಿಷ್ಟು ಬ್ಲೌಸಲ್ಲಿ ಬರ್ತಕ್ಕಂಥ ಪಾರ್ಟ್ಸ್. ಬೇಸಿಕ್ ಇದು ಪ್ರತಿ ಒಂದರಲ್ಲೂ ಇರುತ್ತೆ, ಎಡ್ಜಸ್ಸನ್ನು ತೆಗೆಯುವಂಥದ್ದು. ಓಕೆನಾ. ಇದಾದ ನಂತರ ನಮಗೆ ಈ ಡಿಸ್ಟೆನ್ಸ್ ಎಷ್ಟು ಹಾಕ್ಕೊಳ್ಬೇಕು ಅದು ಬಹಳ ಮುಖ್ಯ. ಎಷ್ಟು ಹಾಕ್ಕೋಬೇಕು ಆ ಡಿಸ್ಟೆನ್ಸು ಅಂತಂದರೆ ನೋಡಿ, ಇಲ್ಲಿಂದ ನಾವು ಕನ್ಸಿಡರ್ ಮಾಡಿದ್ರೆ 8.5 ಇಂಚು ಬರುತ್ತೆ. ಸೊ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅದನ್ನು ಅಂತಂದರೆ ನೋಡಿ, ಈಗ ನಮಗೆ ಬೇಕಾಗಿರುವಂಥದ್ದು ಸ್ಲೀವ್ನ ಲೆಂತ್ ಬಂದು 7 ಇಂಚು ಬೇಕು. ಸೊ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ 7.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೀವು ಸೀದಾ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡು ಆದ ನಂತರ ನೀವೇನು ಮಾಡಬೇಕು ಅಂದರೆ ಸ್ಲೀವ್ಸನ್ನು ಸ್ಟಿಚಿಂಗ್ ಮಾಡಲಿಕ್ಕೆ ಶೋಲ್ಡರ್ 1/2 ಇಂಚು ಮೇಲ್ಗಡೆ ಸ್ಟಿಚಿಂಗನ್ನು ಮಾಡ್ಕೊಂಡಿರ್ತೀವಿ. ಇಲ್ಲಿಂದ ವಿಡಿಯೋ ಪೂರ್ತಿಯಾಗಿ ಗಮನವಿಟ್ಟು ನೋಡಿ, ಓಕೆನಾ. ಇದೆ ಅಂತಂದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನಿಮಗೆ 1/2 ಇಂಚ್ ಮಾರ್ಕ್ ಮಾಡಿರ್ತಕ್ಕಂಥದ್ದನ್ನು ಈ ರೀತಿ ಇಟ್ಕೊಳ್ಬೇಕು, ಓಕೆನಾ. ಈ ರೀತಿ ಇಟ್ಕೊಂಡು ನೀವು ಸ್ಲೀವ್ಸನ್ನು ಅಟ್ಯಾಚ್ ಯಾವ ರೀತಿ ಮಾಡ್ತೀರಿ, ಈ ರೀತಿ ಮಾಡ್ತೀರಿ, ಹೌದಾ. ಇಲ್ಲಿಗೆ ಬಂದು ಕುತ್ಕೊಳ್ಬೇಕದು. ನೋಡಿ, ಸ್ಲೀವ್ಸನ್ನ ಅಟ್ಯಾಚ್ ಮಾಡಿದಾಗ ಬರುವಂಥ ಶೇಪ್ ಏನಿದೆ ಅದೇ ಶೇಪೇ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಈ ರೀತಿಯೇ ಸ್ಲೀವ್ ಅಂತಕ್ಕಂಥದ್ದು ಅಟ್ಯಾಚ್ ಆಗಿ ಕುತ್ಕೊಳ್ಳುತ್ತೆ ಬ್ಲೌಸ್ಗಳಲ್ಲಿ. ಸೊ ಇಷ್ಟೇ ಮಾರ್ಕನ್ನು ನಾವು ಮಾಡ್ತಕ್ಕಂಥದ್ದು. ಜಾಸ್ತಿ ನಾವು ಮಾಡಲಿಕ್ಕೆ ಹೋದರೆ ಸ್ಲೀವಲ್ಲಿ ರಿಂಕಲ್ಸು ಬರುತ್ತೆ, ಎಲ್ಲನೂ ಬರುತ್ತೆ, ಓಕೆನಾ. ಇಷ್ಟಕ್ಕೆ ಪ್ಲ್ಯಾನ್ ಮಾಡಿಕೊಂಡು ನಾವು ಮಾರ್ಕನ್ನು ಶೇಪನ್ನು ಕೊಡಬೇಕು, ಆಗ ಮಾತ್ರ ನಮಗೆ ಸ್ಲೀವ್ ಪರ್ಫೆಕ್ಟಾಗಿ ಸಿಗುತ್ತೆ. ಸೊ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಇದು ಪರ್ಫೆಕ್ಟ್ ಸ್ಲೀವ್ ಮೆಜರ್ಮೆಂಟ್ ಕಟ್ಟಿಂಗ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ನಿಮಗೆ ಎಷ್ಟು ಇಂಚು ಬಂತು ಇದು ಆರ್ಮೋಲ್ ಡೌನಿಂಗು 2.5-3 ಇಂಚು ಇನ್ನಫ್ ಸಾಕಾಗತ್ತೆ. 2.5-3 ಇಂಚು ಇನ್ನಫ್ ಸಾಕಾಗತ್ತೆ, ಓಕೆನಾ. ಈಗ ನಮಗೆ ಬಂದಿರತಕ್ಕಂಥ ಮೆಜರ್ಮೆಂಟ್ ಯಾವ ರೀತಿ ಬಂತು ಅದು, ಓಕೆನಾ, ಈ ರೀತಿ ಬಂತು. ಹೌದಾ. ಸೇಮ್ ಅದೇ ಮೆಜರ್ಮೆಂಟ್ ತಾನೇ ಬಂದಿರತಕ್ಕಂಥದ್ದು. ನೋಡಿ, ನಾವು ಅಟ್ಯಾಚ್ ಮಾಡ್ತೀವಿ, ಈ ರೀತಿ ಅಟ್ಯಾಚ್ ಮಾಡ್ತೀವಿ, ಎಲ್ಲೂ ನಮಗೆ ರಿಂಕಲ್ ಅಂತಕ್ಕಂಥದ್ದು ಬೀಳೋದೇ ಇಲ್ಲ, ಹೌದಾ. ಸೊ ಈ ರೀತಿ ನಮಗೆ ಸ್ಲೀವ್ಸ್ ತಗೊಂತಕ್ಕಂಥದ್ದು ಬರುತ್ತೆ. ಇಲ್ಲಿ ನಮಗೆ ಎಕ್ಸಾಕ್ಟ್ಲಿ ಅಕ್ಯುರೇಟ್ ಮೆಜರ್ಮೆಂಟು ಸಿಕ್ಕಿಬಿಡತ್ತೆ, ಓಕೆನಾ. ಇಲ್ಲಿಗೆ ನಮಗೆ ಎಷ್ಟು ಇಂಚು ಬೇಕು, 6.75 ಇಂಚು ಬೇಕು, ಕರೆಕ್ಟಾಗಿ ಸಿಕ್ಕಿದೆ. ಇನ್ನು ಫ್ರಂಟು ಕೂಡ ಅಷ್ಟೇ. ಇಲ್ಲಿಂದ ನಾವೇನು ಮಾಡಬೇಕು, ಡೌನನ್ನು ಇಷ್ಟು ಮಾಡಿಕೊಂಡು ತೆಗೆಯುವಂಥದ್ದು, ಇಷ್ಟೇ. ಬಹಳ ಸಿಂಪಲ್. ಫ್ರಂಟಲ್ಲೂ ಕೂಡ ಇದೆ, ಓಕೆನಾ. ಫ್ರಂಟ್ ನೋಡಿಕೊಂಡು ನೀವು ಇದನ್ನು ಕೂಡ ಮಾಡ್ಬೋದು. ಇನ್ನು ಇದರ ವಿಡ್ತ್ ಕೆಳಗಡೆ ಬಾಟಮಲ್ಲಿ ಬಂದಿರತಕ್ಕಂಥದ್ದು ಮೆಜರ್ಮೆಂಟ್ ಎಷ್ಟಿದೆ ನೋಡ್ಕೊಳ್ಳಿ, 5.25 ಇಂಚಿದೆ. ಸೊ 1/4 ಇಂಚಿಗೆ ಎಕ್ಸ್ಟ್ರಾ 5.5 ಇಂಚಿಗೆ ಮಾಡ್ಕೊಳ್ಳಿ. ಆಮೇಲೆ ಬೇಕಾದರೆ ನೀವು ಆಲ್ಟ್ರೇಷನ್ನ ಮಾಡಿ ಕೊಡಬಹುದು, ಓಕೆನಾ. ಇಷ್ಟಕ್ಕೆ ಇದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ನೀವು ಶೇಪನ್ನು ಲೈಟಾಗಿ ಕೊಡ್ತೀರಿ ಅಂದರೂ ತೊಂದರೆ ಇಲ್ಲ, ಕೊಡಬಹುದು, ಓಕೆನಾ. ಎಲ್ಲ ಕೈಯಿಂದನೇ ನೀವು ಮಾರ್ಕನ್ನು ಹಾಕ್ಬೋದು, ಸ್ಕೇಲ್ನ ಬಳಸುವ ಅವಶ್ಯಕತೆ ಬೀಳೋದೇ ಇಲ್ಲ. 2 ಇಂಚಿನ ನಮ್ಮದು ಮಾರ್ಜಿನ್ ಇದೆ. ಸೊ 2 ಇಂಚಿನ ಮಾರ್ಜಿನ್ ಹಾಕ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಇದು ಪರ್ಫೆಕ್ಟ್ ಸ್ಲೀವ್ ಕಟ್ಟಿಂಗ್ ಇದಾಗಿರತ್ತೆ, ಓಕೆನಾ. ನಿಮ್ಗೆ ಎಲ್ಲೂ ಫೇಲ್ ಆಗೋದೇ ಇಲ್ಲ. ಈ ರೀತಿ ನೀವು ಸ್ಲೀವ್ ಕಟ್ಟಿಂಗನ್ನು ಮಾಡಿಕೊಂಡಾಗ ಮೆಜರ್ಮೆಂಟ್ನ ಇಟ್ಕೊಂಡು, ಬ್ಲೌಸನ್ನು ಇಟ್ಕೊಂಡು, ಅಥವಾ ಬ್ಯಾಕ್ ಪಾರ್ಟ್ ಅಥವಾ ಫ್ರಂಟ್ ಪಾರ್ಟ್ನ ಇಟ್ಕೊಂಡು ನೀವು ಕಟ್ಟಿಂಗನ್ನು ಮಾಡಿದ್ದೆ ಆದರೆ ನಿಮಗೆ ಸ್ಲೀವ್ಸ್ ಫೇಲ್ ಆಗಲ್ಲ, ಓಕೆನಾ. ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ. ಫ್ರಂಟ್ ಶೇಪ್ ಕೂಡ ಅಷ್ಟೇ ತುಂಬ ನೀಟಾಗಿ ಬಂದಿದೆ, ಓಕೆನಾ. ಈ ರೀತಿ ನೀವು ಸ್ಟಿಚಿಂಗನ್ನು ಮಾಡಿದಾಗ ನಿಮಗೆ ಫ್ರಂಟಲ್ಲಿ ರಿಂಕಲ್ಸ್ ಬರೋದೇ ಇಲ್ಲ. ವೀಕ್ಷಕರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಳತೆ ಬ್ಲೌಸಿಂದ, ಮೆಜರ್ಮೆಂಟ್ ಬ್ಲೌಸಿಂದ ಸೊ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಬಹಳ ಸಿಂಪಲಾಗಿ ನಿಮಗೆ ತಿಳಿಸ್ಕೊಡ್ತಾನೆ. ಮೊದಲಿಗೆ ಬ್ಲೌಸನ್ನು ಈ ರೀತಿ ಓಪನ್ ಮಾಡಿ ಇಟ್ಕೊಳ್ಳಿ. ಕೆಳಗಡೆ ಬಾಟಮಲ್ಲಿ ಫಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಚೆಕ್ ಮಾಡ್ಕೊಂಬಿಡಿ. ಎಲ್ಲಿಂದ ಇಲ್ಲೇನು ಸ್ಟಿಚಿಂಗ್ ಹಾಕಿರ್ತೀವಲ್ಲ ಅಲ್ಲಿಂದ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. 16 ಇಂಚ್ ಬರುತ್ತೆ. ಸೊ ಫಸ್ಟ್ ಮಾರ್ಕ್ ಅದನ್ನು ಹಾಕಿ,
ಓಕೆನಾ. 16 ಇಂಚು ಬಾಟಮಲ್ಲಿ ಕೆಳಗಡೆ ಬರುತ್ತೆ, ಯಾಕಂದರೆ ಬ್ಯಾಕ್ ಸೈಡ್ ನಿಮಗೆ ಫೋಲ್ಡಿಂಗ್ ಇರೋದ್ರಿಂದ. ಸೊ ಈ ರೀತಿ ಬರಬೇಕು ಅಂದರೆ ಈ ರೀತಿ ಫೋಲ್ಡಿಂಗ್ ಬರುತ್ತಲ್ಲ, ಸೊ ಅದಕ್ಕಾಗಿ 2 ಲೇಯರ್ನ ಹಾಕ್ಕೊಂಡಿದ್ದೀವಿ ಲೈನಿಂಗಲ್ಲಿ. 1 ಮೀಟ್ರ್ ಲೈನಿಂಗನ್ನು ತೆಗೆದುಕೊಳ್ಳಿ, ನಿಮಗೆ ಯಾವುದೇ ರೀತಿಯ ಅಟ್ಯಾಚ್ ಬರೋದಿಲ್ಲ, ಪ್ಯಾಚ್ ವರ್ಕ್ ಬರೋದಿಲ್ಲ. ಓಕೆನಾ. ಈ ರೀತಿ ಇಟ್ಕೊಂಡು ಫಸ್ಟ್ ಒಂದು ಲೈನನ್ನು ಹಾಕ್ಕೊಳ್ಳಿ, ಡ್ರಾ ಮಾಡ್ಕೊಳ್ಳಿ. ಎಕ್ಸಸ್ ಬಟ್ಟೆ ಏನಿದೆ, ಹೆಚ್ಚು ಕಡಿಮೆ ಏನಿರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ಇದಾದ ನಂತರ ನಿಮಗೆ ಫಸ್ಟ್ ಮೆಜರ್ಮೆಂಟ್ 16 ಇಂಚ್ ಬಂದಿತ್ತಲ್ವ, ಇಲ್ಲಿ ಡಬಲ್ ಫೋಲ್ಡ್ ಮಾಡಿದ್ದೀವಿ. ಸೊ 16 ಇಂಚಲ್ಲಿ ಎರಡು ಭಾಗ ಅಂತಂದರೆ ಎಷ್ಟಾಗುತ್ತೆ, 8 ಇಂಚ್ ಆಗುತ್ತೆ. ಓಕೆನಾ. 8 ಇಂಚ್ಗೆ ನಾವು ಒಂದು ಮಾರ್ಕನ್ನು ಹಾಕೋಬೇಕು. ಅದಾದ ನಂತರ 1 ಇಂಚ್ ಬಂದು ಟಕ್ಸ್ಗೆ, ಬ್ಯಾಕ್ ಟಕ್ಸ್ ಅಂದರೆ ಈ ರೀತಿ ನಾವಿಲ್ಲಿ ಹಿಡಿದಿರ್ತೀವಲ್ವ ಇದು. ಓಕೆನಾ. ಇಲ್ಲೇನು ಹಿಡಿದಿದ್ದೀವಿ ನೋಡಿ ಟಕ್ಸ್ ಬ್ಯಾಕ್ ಸೈಡಲ್ಲಿ, ಇದು 1 ಇಂಚು ಅಂದರೆ ಹಾಫ್ ಇಂಚು ನಾವು ಹಿಡಿತೀವಲ್ವ. ಸೊ 1 ಇಂಚು ಟಕ್ಸ್ಗೋಸ್ಕರ ತೆಗೆದಿರ್ತೀವಿ. ಅದಾದ ನಂತರ 1.5 ಇಂಚು 2 ಇಂಚು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬಿಟ್ಕೊಳ್ಳಿ. ನಾನು 2 ಇಂಚ್ ಬಿಟ್ಕೊಳ್ತಾ ಇದ್ದೀನಿ. ಓಕೆನಾ. ಇದು ಒಂದು ಮಾರ್ಕಿಂಗು, ಕೆಳಗಡೆ ವೆಸ್ಟ್ ಭಾಗ ಸೊಂಟದ ಸುತ್ತಳತೆ. ಇಲ್ಲಿ ನಾವು ಹಾಫ್ ಇಂಚಿಗೆ ಒಂದು ಮಾರ್ಕನ್ನು ಹಾಕಿದ್ದೀವಿ. ಓಕೆನಾ. ಇದಾದ ನಂತರ ಮೆಜರ್ಮೆಂಟ್ ಲೆಂತ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಬ್ಲೌಸ್ ಇಟ್ಟಾದರೂ ನೀವು ಮಾರ್ಕನ್ನು ಹಾಕೋಬಹುದು, ಡೈರೆಕ್ಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡು. ಓಕೆನಾ. ಇಲ್ಲಿಂದ ಮೆಜರ್ಮೆಂಟ್ ಎಷ್ಟಕ್ಕೆ ಬರುತ್ತಾ ಇದೆ, ಓಕೆನಾ, ಇಷ್ಟು ಇಟ್ಕೊಂಡು ನೀವು ಡೈರೆಕ್ಟಾಗಿ ಮಾರ್ಕನ್ನು ಕೂಡ ಹಾಕಬಹುದು. ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಲ್ಲಿ ಮಾರ್ಕ್ ಹಾಕಿದ್ದೀನಲ್ವ ಅದು. ಇದಾದ ನಂತರ ಮೆಜರ್ಮೆಂಟ್ ಇಟ್ಕೊಂಡು ಟೇಪ್ ಇಟ್ಕೊಂಡು ನೀವು ಹಾಕ್ಬೋದು. ಎಷ್ಟು ಬರ್ತಾ ಇದೆ, 13 ಇಂಚಿಗೆ ಬರ್ತಾ ಇದೆ. ಇಲ್ಲಿ ನಮಗೆ ಎಷ್ಟು ಬಂದಿದೆ, ಸೇಮ್ 13 ಇಂಚಿಗೆ ಬಂದಿದೆ. ಓಕೆನಾ. ಈ ರೀತಿ 2 ರೀತಿ ನೀವು ಯೂಸ್ ಮಾಡ್ಕೊಳ್ಬಹುದು. ಬ್ಲೌಸಿಂದಾದರೂ ಮಾರ್ಕನ್ನು ಹಾಕ್ಬೋದು, ಇದರಿಂದಾದರೂ ಹಾಕ್ಬೋದು. ಓಕೆನಾ. ಇದಾದ ನಂತರ ಶೋಲ್ಡರ್ ಇವರಿಗೆ ಬರುತ್ತೆ. ಯಾವ ರೀತಿ ನಾವು ಶೋಲ್ಡರ್ನ ಇಟ್ಕೊಳ್ಬೇಕು ಅಂತಂದರೆ ನೋಡಿ, ಶೋಲ್ಡರ್ ಮಾರ್ಕಿಂಗು ಫಸ್ಟ್ ಇಲ್ಲಿ ಸೆಂಟ್ರಿಗೆ ಹಾಕಿದ್ದೀವಲ್ವ, ಈ ಮಾರ್ಕಿಂಗ್ನ ಇಟ್ಕೊಳ್ಳಿ. ಎರಡೂ ಸೆಂಟರ್ಗೆ ತೆಗೆದುಕೊಂಡು, ಓಕೆನಾ, ಸೆಂಟರ್ ಪಾಯಿಂಟ್ ಇದನ್ನು ಇಟ್ಕೊಳ್ಳಿ. ಇಲ್ಲೊಂದು ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದ ನಂತರ ಈ ರೀತಿ ಸೆಂಟರ್ ಪಾಯಿಂಟ್ ಏನಿದೆ, ಓಕೆನಾ, ಇಲ್ಲಿಗೆ ಬರುತ್ತಲ್ಲ, ಈ ಸೆಂಟರ್ ಪಾಯಿಂಟಿಗೆ ಇಷ್ಟಿಟ್ಕೊಂಡು ನೀವು ಕಲಿಸ್ಕೊಳ್ಳಿ. ಇಲ್ಲಿ ಇದು ಬಂತು, ಇವ್ರದ್ದು ಇಲ್ಲಿಗೆ ಬಂತು, ಇದು ಇಲ್ಲಿ ಕರೆಕ್ಟ್ ಬಂದು ಕೂತ್ಕೊಳ್ಳುತ್ತೆ. ಇದು ನೀವು ಎಕ್ಸ್ಟ್ರಾ ಏನೂ ಮಾಡೋದು ಬೇಕಾಗಿಲ್ಲ. ಬ್ಲೌಸ್ನ ಕರೆಕ್ಟಾಗಿ ಇಟ್ಕೊಳ್ಳೋದು ನಾವು ಕಲ್ತ್ಕೊಂಡ್ರೆ ಅದು ಬ್ಲೌಸು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಮೆಜರ್ಮೆಂಟ್ ಬ್ಲೌಸೇ ಹೇಳುತ್ತೆ. ಓಕೆನಾ, ಎಷ್ಟು ಬೇಕು ಅಂಥೇಳಿ. ಇಷ್ಟಕ್ಕೆ ಬೇಕಾಗತ್ತೆ. ಇಷ್ಟಕ್ಕೆ ನೀವೇನು ಮಾಡಬೇಕು, ಪಿನ್ನಾದರೂ ಹಾಕೋಬೇಕು, ಇಲ್ಲ ಮಾರ್ಕ್ ಆದರೂ ಮಾಡ್ಕೋಬೇಕು. ಇಷ್ಟು ಮಾರ್ಕು, ಇಲ್ಲಿ ಇಷ್ಟು ಮಾರ್ಕು, ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್. ಓಕೆನಾ, ಇಲ್ಲಿಗೆ ಹಾಕ್ಕೊಂಡಿದ್ವಿ. ಇದಾದ ನಂತರ ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಕೂಡ ಇಲ್ಲಿ ಸಿಗುತ್ತೆ. ಓಕೆನಾ, ಇಲ್ಲಿ ಸಿಕ್ಕಿಬಿಡತ್ತೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಕೂಡ ಇಲ್ಲಿಗೆ ಸಿಗುತ್ತೆ, ಮತ್ತು ಆರ್ಮೋಲ್ ಡೌನಿಂಗ್ ಮೆಜರ್ಮೆಂಟು ಕೂಡ ನಮಗೆ ಸಿಗುತ್ತೆ, ಎಷ್ಟು ಬಂದಿದೆ ಅಂಥೇಳಿ. ಓಕೆನಾ. ಇವೆರಡೂ ಮಾರ್ಕನ್ನು ಹಾಕಿದ್ದೀವಿ. ಈಗ ನೋಡಿ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಮಗೆ ಎಷ್ಟು ಬಂದಿದೆ, 9.5 ಸಿಗ್ತಾ ಇದೆ. ಈ ರೀತಿ ತೋರಿಸಿದೆ. ಓಕೆನಾ. ಈ ರೀತಿ ಹಾಕ್ಕೊಂಡು ಮಾರ್ಕನ್ನು ನಿಮಗೆ ಹಾಕಿದ್ದೀನಿ ನಾನು, ಹೌದಾ. ಇಲ್ಲಿ ಕರೆಕ್ಟಾಗಿ ನಮಗೆ ಶೋಲ್ಡರು ಸಿಗುತ್ತೆ, ಇದೂ ಸಿಗುತ್ತೆ ಅಂತ ನಿಮಗೆ ತೋರಿಸಿದೆ. ಕೆಲವೊಂದು ಬ್ಲೌಸ್ಗಳಲ್ಲಿ ಇದು ವರ್ಕ್ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಯಾಕೆ ಅಂತ ನೋಡಿ, ಈಗ ನಾನು ಮಾರ್ಕ್ ಆಲ್ರೆಡಿ ಹಾಕಿಟ್ಟಿದ್ದೀನಿ ನಿಮಗೆ. ಇಲ್ಲಿ ಪರ್ಫೆಕ್ಟಾಗಿ ನಾವೇನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ಮೆಜರ್ಮೆಂಟ್ ಏನಿದೆ, ಇಲ್ಲಿ ನಮಗೆ ಎಷ್ಟು ಸಿಗ್ತಾ ಇದೆ, 8 ಇಂಚ್ ಸಿಕ್ಕಿದೆ ಅಲ್ವಾ. ಇಲ್ಲಿ 8 ಇಂಚ್ ಇದೆ ಅಂದರೆ ಇದಕ್ಕಿಂತ ಇಲ್ಲಿ ನಮಗೆ ಎಷ್ಟು ಬೇಕಾಗುತ್ತೆ, 1 ಇಂಚ್ ಜಾಸ್ತಿ ಬರಬೇಕಾಗತ್ತೆ, ಇಲ್ಲ ಹಾಫ್ ಇಂಚ್ ಮಾತ್ರ ಜಾಸ್ತಿ ಬರಬೇಕಾಗತ್ತೆ. ಯಾಕೆ ಅಂತ ಹೇಳ್ಕೊಡ್ತೇನೆ ನಿಮಗೆ. ಇದನ್ನು ಫ್ರಂಟ್ ನಮಗೆ ಎಷ್ಟಿದೆ ಅದನ್ನು ಗಮನಿಸಿ. ಓಕೆನಾ. ಫ್ರಂಟ್ ತುಂಬ ಇಂಪಾರ್ಟೆಂಟ್. ನಮಗೆ ಬ್ಯಾಕಲ್ಲಿ ಎಷ್ಟು ಬಂತು, 9.5 ಇಂಚು ಬಂತು. ಓಕೆನಾ. ಬ್ಯಾಕಲ್ಲಿ ನಮಗೆ 9.5 ಇಂಚು ಬಂದಿರತಕ್ಕಂಥದ್ದು ಫ್ರಂಟಲ್ಲಿ ನೋಡಿ ನಮಗೆ ಎಷ್ಟಕ್ಕೆ ಬರ್ತಾ ಇದೆ, 8.5 ಇಂಚ್ ಮಾತ್ರ ಸಿಗ್ತಾ ಇದೆ ನಮಗೆ. ಇದು ಕ್ರಾಸಲ್ಲಿ ಸೈಡಲ್ಲಿ 1 ಇಂಚ್ ಕಡಿಮೆ ಆಗ್ತಾ ಇದೆ. ಸೊ ಈ ಕಡೆ ಕೂಡ ಚೆಕ್ ಮಾಡ್ಕೊಳ್ಬೇಕು. ಯಾಕೆಂದರೆ ಕೆಲವೊಂದು ಬ್ಲೌಸ್ಗಳು ಕರೆಕ್ಟಾಗಿರುತ್ತೆ, ಕೆಲವೊಂದು ಬ್ಲೌಸ್ಗಳು ಕರೆಕ್ಟಾಗಿರಲ್ಲ. ಇಲ್ಲಿ ನಮಗೆ 8.5 ಸಿಗ್ತಾ ಇದೆ. ಓಕೆನಾ. ಬ್ಯಾಕ್ ಸೈಡಲ್ಲಿ ನಮಗೆ 9.5 ಸಿಗ್ತಾ ಇದೆ. ಫ್ರಂಟಲ್ಲಿ ನಮಗೆ 1 ಇಂಚ್
ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ನಮಗೆ ಯೂಶ್ವಲಿ ಇಲ್ಲಿ ಎಷ್ಟಿದೆ, 8 ಇಂಚ್ ಇದೆ ಅಲ್ವಾ. 8 ಇಂಚ್ ಇದೆ ಅಂದರೆ ಇದಕ್ಕಿಂತ 1 ಇಂಚ್ ಮಾತ್ರ ಇಲ್ಲಿ ನಮಗೆ ಜಾಸ್ತಿ ನಾವು ತೆಗೆದುಕೊಳ್ತಕ್ಕಂಥದ್ದು. ಅಂದರೆ ಎಷ್ಟು, 9 ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕಾಗತ್ತೆ. ಮತ್ತು 9.5 ಬಂತಲ್ಲ ಸರ್ ಅಂತಂದರೆ 9.5 ಬಂದಿರತಕ್ಕಂಥದ್ದು ಇಲ್ಲಿ 5.25 ಇಂಚು ನಾವು ಬ್ಯಾಕ್ ಇದೆ, ಏನಿದೆ 5.25 ಇಂಚು ಬ್ಯಾಕ್ ಡೀಪ್ ಇದೆ. ಓಕೆನಾ, 5.25 ಇಂಚು. ಸೊ ಬ್ಯಾಕ್ ಡೀಪನ್ನು ನಾವು ಇಲ್ಲಿಂದ ತೆಗೆದುಕೊಂಡಿದ್ದೀವಿ 5.25 ಇಂಚು, 1/4 ಇಂಚು ಮಾರ್ಜಿನ್, ಟೋಟಲ್ 6 ಇಂಚ್ ತೆಗೆದುಕೊಂಡಿದ್ದೀವಿ. ಇಲ್ಲಿಂದ ಇಲ್ಲಿ ಕನ್ಸಿಡರ್ ಮಾಡಿದ್ರೆ 9.25 ಇಂಚು ಬಂತು. ಸೊ ಇಲ್ಲಿಂದ ಇಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ನಮಗೆ 9.25 ಇಂಚು ಎಕ್ಸಾಕ್ಟ್ಲಿ ಬಂದು ಕೂತ್ಕೊಳ್ಳುತ್ತೆ. ಎಷ್ಟು, 1 ಇಂಚು ಕಡಿಮೆ ಮಾಡಿಕೊಂಡಾಗ 9 ಇಂಚ್ ಇದ್ದರೆ ನಾವಿಲ್ಲಿ 9.25 ಇಂಚು ಇಟ್ಕೊಂಡಿವಿ. ಈಗೇನಾಯಿತು, 1/2 ಇಂಚ್ ಇನ್ಕ್ರೀಸ್ ಆಗಿಬಿಡ್ತು. ಈಗ ಇಲ್ಲಿಷ್ಟಿದೆ 1/2 ಇಂಚು. ಇಲ್ಲಿ ನಾವು ಶೋಲ್ಡರಲ್ಲಿ ಏನಾಗುತ್ತಾಗ ಆಟೋಮೆಟಿಕ್ಲಿ 1/2 ಇಂಚು ಮೈನಸ್ ಆಗಿ 5.25 ಇಂಚಿಗೆ ನಾವು ಶೋಲ್ಡರನ್ನು ಮಾಡ್ಕೋಬೇಕಾಗತ್ತೆ. ಓಕೆನಾ, ಇಲ್ಲಾಂದರೆ ಪ್ರಾಬ್ಲಮ್ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸ್ಟಿಚಿಂಗ್ ಮಾರ್ಜಿನ್ನು ಇಲ್ಲಿಗೆ ಆರ್ಮೋಲ್ ಡೌನಿಂಗ್ ಇಲ್ಲಿಗೆ ಬರುತ್ತೆ. ಓಕೆನಾ, ಈ ರೀತಿ ಇರತಕ್ಕಂಥದ್ದು. ಇದಕ್ಕೊಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಈಗ ನಿಮಗೆ ಫ್ರೆಂಚ್ ಕರ್ವ್ ಸ್ಕೇಲಿಂದಾದರೂ ನೀವು ಡ್ರಾ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಫ್ರೆಂಚ್ ಕರ್ವ್ ಸ್ಕೇಲ್ ಇಲ್ಲ ಅಂತಂದರೆ ಕೈಯಿಂದಾದರೂ ಇದನ್ನು ಡ್ರಾ ಮಾಡ್ಕೊಳ್ಬಹುದು. ಓಕೆನಾ, ಸೇಮ್ ಈ ರೀತಿ ಕೈಯಿಂದ ಡ್ರಾ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲಿ ಗ್ಯಾಪ್ ನಮಗೆ ಎಷ್ಟು ಬೇಕು ಅಂದರೆ 1.25 ಇಂಚ್ ಇದ್ದರೆ ಸಾಕಾಗತ್ತೆ. ಈಗ ಎಷ್ಟು ಬರ್ತಾ ಇದೆ ಇದನ್ನು ಚೆಕ್ ಮಾಡ್ಕೊಳ್ಬೇಕು. ಎಷ್ಟಕ್ಕೆ ಬರ್ತಾ ಇದೆ ನಮಗೆ, 7.25 ಇಂಚು ಬರ್ತಾ ಇದೆ. ಕೆಳಗಡೆ ಎಷ್ಟಿದೆ, 8 ಇಂಚಿದೆ. ಸೊ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಜಸ್ಟ್ ಇಲ್ಲಿಂದ ಈ ಲೈನು ಡ್ರಾ ಮಾಡ್ಕೊಳ್ಳಿ. ಅದಾದ ನಂತರ 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಳಿ. ಡೀಪ್ ಲೈನಿಗೆ ಕೂಡ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಶೋಲ್ಡರ್ ಯಾವ ರೀತಿ ಚೆಕ್ ಮಾಡ್ತೀರಾ ನೀವು ಅಂತಂದರೆ, ಇಲ್ಲಿ ನೀವು 1/2 ಇಂಚು ಮಾರ್ಜಿನ್ನ ಬಿಟ್ಕೊಳ್ಬೇಕು. ಬಿಟ್ಕೊಂಡು ನಿಮಗೆ ಶೋಲ್ಡರ್ ಎಷ್ಟು ಬೇಕು ನೋಡಿ, ಎಷ್ಟಕ್ಕೆ ಬೇಕಾಗುತ್ತೆ ಶೋಲ್ಡರು. ಇಲ್ಲಿ ರೆಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಡಿಸ್ಟೆನ್ಸನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ. ಈ ಬಿಟ್ಕೊಂಡು 1/4 ಇಂಚಿಗೆ ಏನಿದೆ ಜಸ್ಟ್ ಸ್ವಲ್ಪ ಕ್ರಾಸಲ್ಲಿ ಲೈನನ್ನು ಹಾಕ್ಕೊಳ್ಳಿ. ನಿಮಗೆ ಶೇಪ್ ಬರಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ನೀವೇನು ಮಾಡಬೇಕು, ಜಾಸ್ತಿ ಕರ್ವ್ ಶೇಪನ್ನು ಕೊಡಬೇಡಿ. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೆ ನಾನೇ, ಜಾಸ್ತಿ ಶೇಪನ್ನು ಕೊಡಿ ಅಂತೇಳಿ. ನಿಮಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗಬಹುದು. ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ನಿಮಗೆ ಸರಿಯಾದ ಪೈಪಿಂಗ್ ಕುತ್ಕೊಳ್ಳೋದಿಲ್ಲ. ಮೇಜರ್ ಬಂದು ಪೈಪಿಂಗ್ಗೆ ಸರಿಯಾಗಿ ಕುತ್ಕೊಳ್ಳೋಲ್ಲ. ಜಾಸ್ತಿ ಬಂತು ಅಂತಂದರೆ ಅದಕ್ಕೆ ಬೇರೆ ವಿಧಾನ ಇದೆ. ಆ ರೀತಿ ಇನ್ವಿಸುವಲ್ ಪೈಪಿಂಗ್ ಮಾಡಿದಾಗ ಮಾತ್ರ ಅದು ಕುತ್ಕೊಳ್ಳುತ್ತೆ. ಓಕೆನಾ, ಪಕ್ಕ ಯು ಶೇಪ್ ಬೇಕು ಅಂತಕ್ಕಂಥವ್ರಿಗೆ. ಸೊ ಇದಿಷ್ಟು ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಓಕೆನಾ, ಇದು ಬೇಸಿಕ್. ಓಕೆನಾ, ಬನ್ನಿ ಇದನ್ನು ಕಟಿಂಗ್ ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಫ್ರಂಟ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಿಮ್ಗೆ ಇದರಲ್ಲೇ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರಂಟನ್ನು, ಲೈನಿಂಗಿಂದನೇ ಹಿಡಿದು. ಸೊ ಇಲ್ಲೇನು ಕ್ರಾಸ್ ಕಟ್ ಮಾಡ್ತೀವಿ, ಸೇಮ್ ಮೇನ್ ಫ್ಯಾಬ್ರಿಕಲ್ಲೂ ಕೂಡ ನೀವು ಕ್ರಾಸಲ್ಲೇ ಕಟಿಂಗನ್ನು ಮಾಡ್ಕೊಳ್ಳಿ. ಇದು ಬಹಳ ಸುಲಭವಾಗಿ ನೀವು ಕಟಿಂಗನ್ನು ಮಾಡ್ಕೊಳ್ಬೋದು. ಯಾವ ರೀತಿ ಅಂತಂದರೆ, ಈ ರೀತಿ ಲೇಔಟ್ನ ಹಾಕೋಬೇಕಾಗತ್ತೆ. ಬಟ್ಟೆನ ಈ ರೀತಿ ಹಾಕ್ಕೊಂಡು ಎಕ್ಸಾಕ್ಟ್ಲಿ ಎಲ್ಲೆಲ್ಲಿದೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕನ್ನು ಹಾಕೊಂಡ್ಬಿಡಿ. ಓಕೆನಾ, ಫ್ರಂಟಲ್ಲಿ ಮಾತ್ರ 1 ಇಂಚ್ ನೀವು ಜಾಸ್ತಿನ ಇಟ್ಕೊಳ್ಳಿ. ಯಾಕೆ ಅಂದರೆ ಇದು ಸ್ಟಿಚಿಂಗ್ಗೆ ಬೇಕಾಗತ್ತೆ, ಓನ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸಂಬಂಧ. ಓಕೆನಾ, ಓನ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ, ಇನ್ಕ್ಲೂಡಿಂಗ್ ನಾವೇನು ಕಟ್ ಮಾಡ್ತಾ ಇದ್ದೀವಿ ಫ್ರಂಟ್ ಪಟ್ಟಿ ಕೂಡ ಇದರಲ್ಲೇ ಬಂದುಬಿಡುತ್ತೆ. ಇದು ತುಂಬ ಸುಲಭ ಕೂಡ ಹೌದು ಕಟ್ಟಿಂಗು. ಓಕೆನಾ, ಇಲ್ಲಿ ಜಾಸ್ತಿ ಟೆನ್ಷನ್ನ ತೆಗೆದುಕೊಳ್ಳುವಂಥ ಅವಶ್ಯಕತೆ ಬೀಳೋದಿಲ್ಲ. ಓಕೆನಾ, ಇಲ್ಲಿ ಫ್ರಂಟ್ ಡೀಪನ್ನು ಕನ್ಸಿಡರ್ನ ಮಾಡ್ಕೋಬೇಕಾದ್ರೆ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿರುವಂಥ ಫ್ರಂಟ್ ಟಿಪ್ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಎಕ್ಸಸ್ ಇದೆ, ಡೀಪಲ್ಲಿ ಅದನ್ನು ಕವರ್ನ ಮಾಡ್ಬೋದು. ಫ್ರಂಟ್ ಡೀಪ್ ನಮಗೆ ಎಷ್ಟಿದೆ ಅದು ಬಹಳ ಮುಖ್ಯ. ಫ್ರಂಟ್ ಡೀಪ್ ನಮಗೆ ಬಂದ್ಬಿಟ್ಟು ಈಗ ಲೆಂತಲ್ಲಿ 6 ಇಂಚು ಮೈನಸ್ ಆಗ್ತದೆ, 13 ಇಂಚು ಅಂತಂದರೆ 7 ಇಂಚು ಡೀಪ್ ಇದೆ. ಸೊ ನಾವು 7 ಇಂಚು ಡೀಪ್ ಇದೆ ಅಂತಂದರೆ 6.25 ಇಂಚು ನಾವು ಇಟ್ಕೊಂಡ್ರು ಕೂಡ ತೊಂದರೆ ಇಲ್ಲ. ಓಕೆನಾ, ಪರ್ಫೆಕ್ಟಾಗಿ ನಮಗೆ ಡೀಪ್ ಅಂತಕ್ಕಂಥದ್ದು 6.25 ಇಂಚ್ ಇಟ್ಕೊಳ್ಳೋಣ.
ಇಲ್ಲಿ ಮಾರ್ಜಿನ್ಗೆ ಅಂತ ಹೋಗುತ್ತೆ. ಸೊ ಕರೆಕ್ಟಾಗಿ ಬರುತ್ತೆ ಡೀಪ್. ಓಕೆನಾ, ಇದು ಫ್ರಂಟ್ ಡೀಪ್ಗೆ ಮಾರ್ಕಿಂಗು. ಇದಾದ ನಂತರ ಶೋಲ್ಡರ್ ಮಾರ್ಕಿಂಗು. ಓಕೆನಾ, ಫ್ರಂಟ್ ಡೀಪು ಕೂಡ ಅಷ್ಟೇ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ. ಇಲ್ಲಿ ಕೂಡ ಅಷ್ಟೇ ನೀವು ಹ್ಯಾಂಡಿಂದನೇ ಡ್ರಾ ಮಾಡ್ಕೊಳ್ಬಹುದು. ಓಕೆನಾ, ಇದು ಹೆಂಗಿದೆ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ಕಟ್ಟಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ನೆಕ್ಸ್ಟ್ ಯಾವ ರೀತಿ ಅಂತ ಹೇಳ್ತೀನಿ. ಓಕೆನಾ, ಇದಿಷ್ಟು ಮಾರ್ಕಿಂಗ್ ಆಯಿತು. ಇಲ್ಲಿ ಕನ್ಸಿಡರ್. ಓಕೆನಾ, ಇದಿಷ್ಟು ಫ್ರಂಟ್ ಮಾರ್ಕಿಂಗ್ ಆಯಿತು. ಈಗ ಈ ಮಾರ್ಕಿಂಗಲ್ಲಿ ನಮಗೆ ಡಾಟ್ ಪಾಯಿಂಟ್ ಬಹಳ ಮುಖ್ಯ. ಡಾಟ್ ಪಾಯಿಂಟ್ ಅಂದರೆ ಏನು? ಫಸ್ಟ್ ಟಕ್ಸ್ ಏನು ಹಿಡಿದಿರ್ತೀವಿ, ಇಲ್ಲಿಂದ ಬರುವಂಥ ಪಾಯಿಂಟ್. ಇದರಿಂದ ನಮಗೆ ಏನು ಸಿಗುತ್ತೆ ಅಂತಂದರೆ ಬ್ಲೌಸ್ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಕ್ಬಿಡುತ್ತೆ. ಎಷ್ಟಕ್ಕಿದೆ ಇದು? 9.25 9.5 ಇಂಚು ಸಿಗುತ್ತೆ. ಅಂದರೆ 9.5 ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ 10 ಇಂಚಿಗೆ ನೀವು ಮಾರ್ಕನ್ನು ಹಾಕೋಬೇಕು. ಇದು ಡಾಟ್ ಪಾಯಿಂಟ್. ಸೊ ಇಲ್ಲೇನು ಮಾಡಬೇಕು ನಾವು, ಕರೆಕ್ಟಾಗಿ ಲೈನ್ ಎಲ್ ಶೇಪ್ ಇರೋದ್ರಿಂದ ಒಂದು ಲೈನ್ನ ಡ್ರಾ ಮಾಡ್ಕೊಂಬಿಡಿ. ಇದು ನಮಗೆ ಕರೆಕ್ಟ್ ಸಿಗುತ್ತೆ. ಇಲ್ಲಿಂದ ಮೆಜರ್ಮೆಂಟ್ ಡಾಟ್ ಪಾಯಿಂಟ್ಗೆ ಎಷ್ಟಿದೆ? ಓಕೆನಾ, ಡಾಟ್ ಪಾಯಿಂಟ್ಗೆ ಇಲ್ಲಿಂದ ಮೆಜರ್ಮೆಂಟ್ ಎಷ್ಟು ಸಿಗ್ತಾ ಇದೆ ನೋಡಿ. 3.25 ಇಂಚು ಸಿಗ್ತಾ ಇದೆ. ಇಲ್ಲಿಂದ 3.25 ಇಂಚು ಅಥವಾ 4 ಇಂಚು. ಹಾಫ್ ಇಂಚ್ ಸ್ಟಿಚಿಂಗ್ ಇಲ್ಲಿ ಮಾರ್ಜಿನ್ ಹೋದರೂ ಕೂಡ 3.25 ಇಂಚಿಗೆ ಬರುತ್ತೆ. ಓಕೆ, ಇಲ್ಲಿ ನಾವೇನು ಮಾಡಬೇಕಂದ್ರೆ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅಂತಕ್ಕಂಥದ್ದು ಎಲ್ಲೂ ಡಿಸ್ಟರ್ಬ್ ಆಗಲಾರ್ದಂಗೆ ಕರೆಕ್ಟಾಗಿ ಬರಬೇಕು ಅಂದರೆ ಇದನ್ನು ಫಾಲೋ ಮಾಡಿ. ನಿಮಗೆ ಎಲ್ಲೂ ತೊಂದರೆನೇ ಆಗೋದಿಲ್ಲ ಬ್ಲೌಸ್ ಕಟ್ಟಿಂಗಲ್ಲಿ. ಓಕೆನಾ, ಇದಾದ ನಂತರ ನಮಗೆ ಡಾಟ್ ಪಾಯಿಂಟ್ ಲೆಂತ್ ಏನಿದೆ, ಡಾಟ್ ಹಿಡಿದಿರ್ತೀವಲ್ಲ ಅದ್ರ ಲೆಂತ್ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. 2.5 ಇಂಚು ಇನಫ್ ಆಗುತ್ತೆ, ಸಾಕಾಗತ್ತೆ. 2.5 ಇಂಚು ಸಾಕಾಗತ್ತೆ. 2.5 ಇಂಚಿಗೊಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಓಕೆನಾ, 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಸೀದಾ ಬರುತ್ತೆ ಇದು ಕೂಡ ಲೈನು. ಆಯಿತು, ಇದು ಪಟ್ಟಿ ಬಂತು, ಡಾಟ್ ಪಾಯಿಂಟ್ ಬಂತು, ಎಲ್ಲ ಬಂದ್ಬಿಡ್ತು. ಇಲ್ಲಿ ಪಟ್ಟಿ ನಮಗೆ ಎಷ್ಟು ಇಂಚಿದೆ? ಇಂಚಿನ ಪಟ್ಟಿ ಇದೆ ನೋಡಿ, 1.25 ಇಂಚಿನ ಪಟ್ಟಿ ಇದೆ. ನಮಗಿಲ್ಲಿ ಎಷ್ಟು ಬರ್ತಾ ಇದೆ? 2.25 ಇಂಚ್ ಬರ್ತಾ ಇದೆ. ಹಾಫ್ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ನು, ಹಾಫ್ ಇಂಚ್ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್. 1 ಇಂಚ್ ಮೈನಸ್ ಮಾಡಿದ್ರೆ 1.25 ಇಂಚಿನ ಪಟ್ಟಿ ಕರೆಕ್ಟಾಗಿ ಎಕ್ಯುರೇಟಾಗಿ ನಮಗೆ ರೆಡಿಯಾಗಿ ಸಿಗುತ್ತೆ. ಓಕೆನಾ, ಈಗ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ನಾವು ಎಷ್ಟು ಇಂಚನ್ನು ತೆಗಿಬೇಕು ಅಂತಂದರೆ 2 ಇಂಚನ್ನು ತೆಗಿಬೇಕು. ಕರೆಕ್ಟಾಗಿ ನಾವು ಇಲ್ಲೇನು ಮಾಡಬೇಕು, 2 ಇಂಚ್ ಮೇಲ್ಗಡೆ ಒಂದು ಮಾರ್ಕನ್ನು ಹಾಕೋಬೇಕು. ಓಕೆನಾ, ಇಲ್ಲಿ ನಾವೇನು ಮಾಡಬೇಕು, 2 ಇಂಚ್ ಮೇಲ್ಗಡೆ ಮಾರ್ಕ್ ಹಾಕ್ಕೊಂಡು ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಶೇಪನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಸೀದಾ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಅದಾದ ನಂತರ ನೀವು ಇಲ್ಲೇನು ಮಾಡಬೇಕು ಅಂದರೆ 1 ಇಂಚ್ ಲಿಫ್ಟ್ ಮಾಡ್ಕೊಳ್ಳಿ 3 ಟಕ್ಸ್ ಬ್ಲೌಸ್ ಆದರೆ. ಇಲ್ಲಾಂದರೆ ಅಷ್ಟಕ್ಕೆ ಬಿಡಿ, ಕರೆಕ್ಟಾಗಿ ಸಿಗುತ್ತೆ ಶೇಪ್, ಏನು ತೊಂದರೆ ಇಲ್ಲ. ಇಷ್ಟೇ ಬಿಡಬೇಕು ಅಂದರೆ, ಇಲ್ಲಿ ಟಕ್ಸ್ ಹಿಡಿಯಲ್ಲ ಅಂದರೆ, ಇಲ್ಲಿ ಟಕ್ಸ್ ಬೇಕು ಅಂತಂದರೆ ಕಡಿಮೆ ಮಾಡ್ಕೊಳ್ಳಿ ಇದನ್ನು. ಓಕೆನಾ, ಟಕ್ಸ್ ಹಿಡಿತೀರಿ ಅಂತಂದರೆ ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ನಿಮ್ಗೆ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಪಾಯಿಂಟ್ ಮಾಡ್ಕೊಳ್ಳಿ. ಪಟ್ಟಿ ಅಂತಕ್ಕಂಥದ್ದು ಅಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ, ಇದು ಆಯಿತು. ಇನ್ನು ಡಾಟ್ ಯಾವ ರೀತಿ ಹಿಡಿಬೇಕು ನಾವು ಅಂತಂದರೆ, ಡಾಟ್ ಇಲ್ಲಿ ನಾವು ಎಷ್ಟು ಹಿಡಿದಿರ್ತೀವಿ ಅದು ಬಹಳ ಮುಖ್ಯ. ಇದು ಇಲ್ಲಿಂದ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಎಷ್ಟು ಕೂತ್ಕೊಳ್ಳುತ್ತೆ ಅಂತಂದರೆ, ಈಗ ನಮಗೆ ಇಲ್ಲಿ ಎಷ್ಟಕ್ಕೆ ಸಾಕಾಗುತ್ತೆ? 2.5 ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ 3 ಇಂಚು ಅಂದರೆ ಇಲ್ಲಿ ಎಷ್ಟು ಬಂತು? 1.5 ಇಂಚು ಪ್ಲಸ್ 1.5 ಇಂಚು. ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಎಷ್ಟು ಮಾರ್ಜಿನು? 5.5 3 ಇಂಚು 8 ಇಂಚು ಅಂದರೆ 1.25 ಇಂಚು ಬೇಕಾಗುತ್ತೆ ನಮಗೆ. ಇಲ್ಲಿ 1.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲಿ 1.25 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೂ ಡೀಟೇಲಿಂಗ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮೆನ್ಷನ್ ಮಾಡಿ. ಸೊ ಇದು ಯಾವ ರೀತಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಿಂಗಾಗಿ ಹೇಳ್ಕೊಡ್ತೇನೆ. ಈಗ ನಿಮಗೆ ಇದಿಷ್ಟು ಬರುತ್ತೆ. ಓಕೆನಾ, ಇದು ಪಾಯಿಂಟ್, ಡಾಟ್ ಪಾಯಿಂಟ್. ಇದು ಈ ರೀತಿ ಬಂದಾಗ ನಿಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ.
ಓಕೆನಾ. ಇದಾದ ನಂತರ ನಿಮಗೆ ಇವೆರಡೂ ಸೆಂಟರಲ್ಲಿ ಇನ್ನೊಂದು ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಬರುತ್ತೆ 2 ಇಂಚು. ಸೊ ಇದು ನಮಗೆ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿಂದ ಡಿಸ್ಟೆನ್ಸ್ 2.5 ಇಂಚು ಸಾಕಾಗತ್ತೆ. ಓಕೆನಾ, 2.5 ಇಂಚು ಸಾಕಾಗತ್ತೆ. ಅದಾದ ನಂತರ ಇದೇ ಆ್ಯಂಗಲಲ್ಲಿ ನಮಗೆ ಇನ್ನೊಂದು ಡಾಟ್ ಅಂತಕ್ಕಂಥದ್ದು ಬರುತ್ತೆ. ಸೇಮ್ ಇದೇ ಆ್ಯಂಗಲಲ್ಲಿ ಇದರ ಡಿಸ್ಟೆನ್ಸು ಕೂಡ ಅಷ್ಟೇ 2.5 ಇಂಚ್ ಆದರೆ ಸಾಕಾಗತ್ತೆ. ಓಕೆನಾ, ಈ 3 ಡಾಟ್ ಪಾಯಿಂಟ್ ಕಲ್ತ್ಕೊಳ್ಳುತ್ತೆ. ಓಕೆನಾ, ಇದಿಷ್ಟು ಫ್ರಂಟ್ ಕಟ್ಟಿಂಗ್ ಆಯಿತು. ಓಕೆನಾ, ಫ್ರಂಟ್ ಕಟ್ಟಿಂಗಲ್ಲಿ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ 1/2 ಇಂಚ್ ನಾವು ಒಳಗಡೆ ತೆಗೆದುಕೊಳ್ಬೇಕಾಗತ್ತೆ. ಜಸ್ಟ್ 1/2 ಇಂಚ್ ಇಷ್ಟು. ಓಕೆನಾ, ಇಷ್ಟೇ, ಜಾಸ್ತಿ ಇಲ್ಲ. ಇಷ್ಟು ಕಟಿಂಗ್ ಮಾಡ್ಕೊಂಬಿಟ್ರೆ ನಿಮಗೆ ಫ್ರಂಟ್ ಕರೆಕ್ಟಾಗಿ ಸಿಕ್ಬಿಡತ್ತೆ. ಓಕೆನಾ, ನೆಕ್ಸ್ಟ್ ಸ್ಲೀವ್ಸ್ ಯಾವ ರೀತಿ ಅಂತ ನೋಡೋಣ. ಫ್ರಂಟ್ ಆಯಿತು, ಇದು ಪಟ್ಟಿ, ಸ್ಲೀವ್ಸ್, ಪಟ್ಟಿ ಮತ್ತು ಫ್ರಂಟ್ ಮತ್ತು ಇದು ಬ್ಯಾಕ್. ಇದಿಷ್ಟು ಬ್ಲೌಸಲ್ಲಿ ಬರ್ತಕ್ಕಂಥ ಪಾರ್ಟ್ಸ್, 4 ಪಾರ್ಟ್ಸ್ ಬರುತ್ತೆ. ಸೊ 4 ಪಾರ್ಟ್ಸ್ನ ಸ್ಟಿಚಿಂಗ್ ಮಾಡ್ತಕ್ಕಂಥದ್ದು. ಐ ಹೋಪ್ ನೆಕ್ಸ್ಟ್ ವೀಡಿಯೋ ನಿಮಗೆ ಸ್ಟಿಚಿಂಗ್ ವೀಡಿಯೋ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ.